ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಇನ್ನೊಂದು 4-5 ಡೇಸ್ ಇದೆ. 11th ಅಲ್ಲ ಇವತ್ತು ಡೇಟು. 12, 13, 14, 15 4 ಡೇಸ್ ಇದೆ, ಇನ್ಕ್ಲೂಡಿಂಗ್ ಟುಡೇ 5 ಡೇಸ್ ಇದೆ ಸ್ಟೂಡೆಂಟ್ಸ್, ಆಯಿತಾ. ಸೊ ಈ ಟೈಮಲ್ಲಿ ನಾನು ಕೆಲವೊಂದಿಷ್ಟು ಐಡಿಯಾಗಳನ್ನು ನಿಮ್ಗೆ ಹೇಳಲೇಬೇಕು, ಕೆಲವೊಂದಿಷ್ಟು ವಿಷಯಗಳನ್ನು ನಿಮಗೆ ಕನ್ವೆ ಮಾಡಲೇಬೇಕು. ಓಕೆ, ಏನು ಅಂತ ಕೇಳಿದರೆ, ಮೊದಲನೇದಾಗಿ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ನೀವು ಇವಾಗ ಆಲ್ರೆಡಿ ಈಗ ಸರ್ ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದೇನೆ, ಇವಾಗ ನೋಡಿದರೆ ನಾನೊಂದು 20-25 ಮಾರ್ಕ್ಸ್ ತೆಗೆಯುವಂಥ ರೇಂಜಲ್ಲಿದ್ದೇನೆ ಅಂತಿದ್ದರೆ ದಯವಿಟ್ಟು ಈ ಟೈಮಲ್ಲಿ ಮಾಕ್ ಟೆಸ್ಟನ್ನು ಕೊಡ್ಕೊಂಡು ಟೈಮನ್ನು ವೇಸ್ಟ್ ಮಾಡಬೇಡಿ. ಇವಾಗಲೇ ಹೇಳ್ತಾ ಇದ್ದೇನೆ, ಸರ್ ಎಲ್ಲರೂ ಮಾಕ್ ಟೆಸ್ಟ್ ಕೊಡಿ, ಲಾಸ್ಟ್ 3 ಡೇಸಲ್ಲಿ ಮಾಕ್ ಟೆಸ್ಟ್ ಕೊಡಿ ಅಂತಾರೆ. ನೀವು ನೋಡಿದರೆ ಮಾಕ್ ಟೆಸ್ಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಫಸ್ಟ್ ನಿಮ್ಮ ಎಬಿಲಿಟಿಯನ್ನು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಮಾಕ್ ಟೆಸ್ಟನ್ನು ಕೊಡಿ ಅಂತ ಹೇಳೋ ರೀಸನ್ ಏನಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್, ಅರ್ಥ ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಇದೇ ಏನು ಹೇಳ್ತಾರೆ, ನಿಮ್ಮ ಎಬಿಲಿಟಿಗ, ನಾನು ಎಬಿಲಿಟಿ ಬಗ್ಗೆ ಮಾತಾಡ್ತಾಯಿಲ್ಲ, ಬಟ್ ನೀವು ಇವಾಗ ಆಲ್ರೆಡಿ ಈಗ 15-20 ಮಾರ್ಕ್ಸ್ ತೆಗೆಯೋ ರೇಂಜಲ್ಲಿದ್ದು ಮಾಕ್ ಟೆಸ್ಟ್ ಕೊಡ್ಕೊಂಡು ಏನು ಯೂಸ್ ಸ್ಟೂಡೆಂಟ್ಸು, ಏನು ಯೂಸ್ ಇಲ್ಲ. ಅದೇ ಯಾರ್ಯಾರು ಇವಾಗ ಆಲ್ರೆಡಿ ನಾನು 35+ ತೆಗಿತೇನೆ, 40+ ತೆಗಿತೇನೆ ಅಂತಿದ್ರೆ ಇವತ್ತು ಹೇಗಿದ್ರು 11 ಅಲ್ಲ, ಒಂದು 13, 14, 15 ಈ 3 ಡೇಸ್ ಮಾಕ್ ಟೆಸ್ಟಿಗೆ ಕೊಟ್ಕೊಳ್ಳಿ. ಇವತ್ತಿಂದನೇ ಮಾಕ್ ಟೆಸ್ಟನ್ನು ಕೊಡೋದಲ್ಲ, ಆಯಿತಾ. ಮಾಕ್ ಟೆಸ್ಟನ್ನು ಯಾವಾಗ ಕೊಡಿ, 13, 14, 15. ಯಾರ್ಯಾರು ಇವಾಗ 15-20 ರೇಂಜಲ್ಲಿದ್ದೀರಾ ನೋಡಿ, ದಯವಿಟ್ಟು ಇವಾಗಲೇ ನೀವು ಮಾಕ್ ಟೆಸ್ಟನ್ನು ಕೊಡ್ತೇನೆ ಸರ್ ನಾನು ಅಂತ ಕೂತ್ಕೊಳ್ಬೇಡಿ. ಇವಾಗ ಏನು ಮಾಡಿ ಅಂತ ಕೇಳಿದರೆ, ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗ ನೀವು ಮತ್ತೆ ಹೊಸ ಟಾಪಿಕ್ ಮೇಲೆ ಇದು ಮಾಡಬೇಡಿ, ಆಯಿತಾ. ಸೊ ನಾನೀಗ ಮ್ಯಾಥ್ಸ್ ಇದು ಹೇಳ್ತಾ ಇದ್ದೇನೆ, ಇವತ್ತು 3 ಸಬ್ಜೆಕ್ಟ್ ಇದು ಹಾಕ್ತೇನೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಇದು ಎಲ್ಲ ಚಾಪ್ಟ್ರಿಂದ, ಅದು ಸೆಕೆಂಡ್ PUC ಪರ್ಟಿಕ್ಯುಲರ್ಲಿ ನಾನು ಸೆಕೆಂಡ್ PUCಯಿಂದ ಎಲ್ಲ ಚಾಪ್ಟರ್ ಪ್ರೀವಿಯಸ್ ಇಯರ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ, ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಹೊಸ ಟಾಪಿಕನ್ನೆಲ್ಲ ಓದ್ತಾ ಕೂತ್ಕೊಳ್ಬೇಡಿ. ಓದಿದ್ದನ್ನು ಮತ್ತೆ ಒಂದು ಚಿಕ್ಕ ನೋಟ್ಸ್ ಮಾಡ್ಕೊಳ್ಳಿ. ಈ ಥರದೊಂದು ಚಿಕ್ಕ ಇದಿದ್ರೆ, ನೋಟ್ ಇದ್ದರೆ, ಇದೇ ಥರದಂತಲ್ಲ ಒಂದು ನೋಟ್, ಅದನ್ನು ದಯವಿಟ್ಟು ಒಂದು ಪಾಯಿಂಟನ್ನು ಮಾಡ್ಕೊಳ್ಳಿ. ಲಾಸ್ಟ್ 2 ಡೇಸ್ ಇದ್ದಲ್ಲಿ ಅದನ್ನೇ ನೀವು ರಿವೈಸ್ ಮಾಡಬೇಕು. ಫಾರ್ಮುಲಾವನ್ನು ಲಿಸ್ಟ್ ಮಾಡ್ಕೊಳ್ಳಿ, ಪ್ಲಸ್ ಒಂದು ಚಿಕ್ಕ ನೋಟ್, ಯಾವ ಟಾಪಿಕ್ಕಿಗೆ ಯಾವ ರೀತಿ ಬಂದಿದೆ, ನಾನು ಯಾವ ರೀತಿ ರಿವೈಸ್ ಮಾಡಬೇಕು ಅನ್ನೋದನ್ನು ಚಿಕ್ಕ ನೋಟ್ ಮಾಡಿಕೊಂಡು ಆ ನೋಟ್ಸನ್ನು ಇದು ಮಾಡ್ಕೊಳ್ಳಿ. ಲಾಸ್ಟ್ 2 ಡೇಸ್ ಇದ್ದಾಗ ಅದನ್ನೇ ರಿವೈಸ್ ಮಾಡಬೇಕು. ನೋ ನ್ಯೂ ಟಾಪಿಕ್ಸ್, ಅರ್ಥ ಆಯ್ತಾ. ಈಗ ನೋಡಿ, ನಾನು ಸಿಂಪಲಾಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ, ನಾನು ಎಲ್ಲದನ್ನು ಬರೀಲಿಕ್ಕಾಗೋದಿಲ್ಲ, ಹೇಳ್ತಾ ಹೋಗ್ತೇನೆ ನೋಡಿ. ಪ್ರೊಬ್ಯಾಬಿಲಿಟಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲೆ ಕೇಳ್ಬೋದು, ಇನ್ನೊಂದು ಇಂಡಿಪೆಂಡೆಂಟ್ ಈವೆಂಟ್ಸ್ ಮೇಲೆ ಕ್ವಶನ್ ಕೇಳ್ತಾರೆ, ಮತ್ತೊಂದು ಟೋಟಲ್ ಪ್ರೊಬ್ಯಾಬಿಲಿಟಿ ಸೆಕೆಂಡ್ ಇಯರಿಂದ, ಮತ್ತು ಬೇಸ್ ಥಿಯರಮ್. ಇದಿಷ್ಟು ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಟೋಟಲ್ ಪ್ರೊಬ್ಯಾಬಿಲಿಟಿ, ಇಂಡಿಪೆಂಡೆಂಟ್ ಈವೆಂಟ್ಸು, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಬರುತ್ತೆ, ಬೇಸ್ ಥಿಯರಮ್ ಬರುತ್ತೆ, ಮತ್ತು ಡಿರೆಕ್ಟ್ ಡೈಸ್ ಮೇಲೆ ಕೇಳ್ಬೋದು, ಕಾಯಿನ್ ಮೇಲೆ ಕೇಳ್ಬೋದು. ಇದು ಫಸ್ಟ್ ಇಯರಿಂದ, ಅರ್ಥ ಆಯ್ತಾ. ಮತ್ತು ಐಡೆಂಟಿಟಿನ ದಯವಿಟ್ಟು ಮಾಡಿ, ಆಯಿತಾ. ಇದು ಪ್ರೊಬ್ಯಾಬಿಲಿಟಿಯಿಂದ ಫಸ್ಟು ಇದಿಷ್ಟು ಟಾಪಿಕ್ ರಿಲೇಟೆಡ್ ಎಷ್ಟು ಕ್ವಶನ್ಸ್ ಇದೆ ಮಾಡ್ತಾ ಬನ್ನಿ, ಆಯಿತಾ. ಇದು ಯಾವುದರಿಂದ ನಾನು ಹೇಳ್ತಾ ಇರೋದು ನಿಮಗೆ, ಪ್ರೊಬ್ಯಾಬಿಲಿಟಿಯಿಂದ. ಓಕೆ ಫೈನಾ. ಅದಾದ ನಂತರ 3 ಡೈಮೆನ್ಷನಲ್ ಜೊಮೆಟ್ರಿ. 3 ಡೈಮೆನ್ಷನಲ್ ಜೊಮೆಟ್ರಿಯಲ್ಲಿ ನಾನು ಬರಿತೇನೆ, ಅಂದರೆ ಕ್ವಿಕ್ಕಾಗಿ ಬರಿತೇನೆ ನೋಡಿ. 3Dಯಿಂದ ನೀವು ಯಾವುದನ್ನು ಓದಬೇಕು ಈಗ ಲಾಸ್ಟ್ ಮೂಮೆಂಟಿಗೆ. 3Dಯಿಂದ ಒಂದು ಇಮೇಜ್ ಆಫ್ ಅ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಇದರ ರಿಲೇಟೆಡ್ ಎಷ್ಟೆಲ್ಲ ಕ್ವಶನ್ಸ್ ಇದೆ ಅದನ್ನು ಮಾಡ್ಕೊಳ್ಳಿ. ಇಮೇಜ್ ಆಫ್ ಅ ಪಾಯಿಂಟ್, ಆಯಿತಾ. ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ಟೂಡೆಂಟ್ಸ್, ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾವುದನ್ನು. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಇದು ಯಾವುದರಿಂದ, 3Dಯಿಂದ. ಅದಾದ ನಂತರ ಡಿಸ್ಟೆನ್ಸ್ ಆಫ್ ಅ ಲೈನ್. ಡಿಸ್ಟೆನ್ಸ್ ಇದು ಯಾವ ರೀತಿಯೂ ಕ್ವಶನ್ಸ್ ಕೇಳ್ಬೋದು. ಡಿಸ್ಟೆನ್ಸ್ ಆಫ್ ಅ ಲೈನ್ ಫ್ರಮ್ ಅ ಪಾಯಿಂಟ್, ಡಿಸ್ಟೆನ್ಸ್ ಆಫ್ ಅ ಲೈನ್, ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್, ಡಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಆ್ಯಂಗಲ್ ಬಿಟ್ವೀನ್ ಲೈನ್ಸ್ ಅಂತ ಹೇಳಿದ್ದೆ ನಾನು, ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್. ಆಮೇಲೆ ಆ್ಯಂಗಲ್ ಮೇಡ್ ಬೈ ಅ ಲೈನ್ಸ್ ವಿತ್ ಕೋಆರ್ಡಿನೇಟ್ ಆಕ್ಸಿಸ್. ಆ್ಯಂಗಲ್ ಮೇಲೆ ವೆರಿ ಇಂಪಾರ್ಟೆಂಟ್. ಡಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ಇಮೇಜ್ ಆಫ್ ಅ ಪಾಯಿಂಟ್ ಮೇಲೆ ಕ್ವಶನ್ ಕೇಳ್ತಾರೆ. ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್ ಇದು ಆಲ್ರೆಡಿ ನಾನು ಹೇಳಿದ್ದೇನೆ, ಇಂಪಾರ್ಟೆಂಟು. ಕಾರ್ಟೀಷಿಯನ್ ಈಕ್ವೇಷನ್ ಮೇಲೆ ಕ್ವಶನ್ ಕೇಳ್ಬೋದು. ಕಾರ್ಟೀಷಿಯನ್ ಈಕ್ವೇಷನ್, ಓಕೆ. ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ಅ ಲೈನು ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. ಅಗೇನ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ತುಂಬ ಇಂಪಾರ್ಟೆಂಟು. ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್, ಕಾರ್ಟೀಷಿಯನ್ ಈಕ್ವೇಷನ್, ದೆನ್ ಸೆಂಟ್ರಾಯ್ಡ್ ಆಫ್ ಅ ಟ್ರಯಾಂಗಲ್, ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದೆಲ್ಲ ಪ್ರೀವಿಯಸ್ ಇಯರ್ಲಿ ಕ್ವಶನ್ ಕೇಳಿದಂಥ ಟಾಪಿಕ್ಸ್ಗಳು, ಆಯಿತಾ. ಆ್ಯಂಗಲ್ ಬಿಟ್ವೀನ್ ಅಂತೂ ತುಂಬ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಮತ್ತೊಂದು ಇಮೇಜ್ ಆಫ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಇದು ಇಂಪಾರ್ಟೆಂಟ್. ಈ ಟಾಪಿಕ್ ರಿಲೇಟೆಡ್ ಎಷ್ಟು ಕ್ವಶನ್ಸ್ ಇದೆ ಅದನ್ನು ಮಾಡ್ತಾ ಬನ್ನಿ. ಇವಾಗ ಒಂದು ನೋಟ್ಸನ್ನು ತಗೊಳ್ಳಿ, ಇದೇ ಥರ ಒಂದು ನೋಟ್ಸನ್ನು ತಗೊಳ್ಳಿ. ಇಮೇಜ್ ಆಫ್ ಅ ಪಾಯಿಂಟ್ ಯಾವ ಕ್ವಶನ್ಸ್ಗಳಿದೆ ಮಾಡ್ತಾ ಬನ್ನಿ. NCERTಯಲ್ಲಿ ಪ್ರೀವಿಯಸ್ ಇಯರ್ಲಿ ನೋಡ್ತಾ ಬನ್ನಿ, ಆಯಿತಾ. ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್ ಮೇಡ್ ಬೈ
ಸ್ಟೂಡೆಂಟ್ಸು ಏನು ಹೇಳ್ತಾರೆ, ಕೆಲವೊಂದು ಟಾಪಿಕ್ಗಳು ಏನು ಡಿಲೀಟೆಡ್ ಸಿಲೆಬಸ್ಸಿಂದ ಬಂದಿದ್ದರೆ ಅದನ್ನು ದಯವಿಟ್ಟು ಮಾಡಬೇಡಿ. ಅಕ್ಯೂಟ್ ಆ್ಯಂಗಲ್ ಮೇಡ್ ಬೈ ಅ ಲೈನ್, ಸೇಮ್ ಆ್ಯಂಗಲ್ ಮೇಡ್ ಬೈ 2 ಲೈನ್ಸ್. ಆ್ಯಂಗಲ್ ಮೇಡ್ ಬೈಲಿ ಅಕ್ಯೂಟ್ ಆ್ಯಂಗಲು ಕೇಳ್ಬೋದು, ಡೈರೆಕ್ಟ್ ಆ್ಯಂಗಲ್ ಮೇಡ್ ಬೈ 2 ಲೈನ್ಸ್, ಆ್ಯಂಗಲ್ ಮೇಡ್ ಫ್ರಮ್ ಲೈನ್ ಪಾಯಿಂಟ್ ಟು ಡಿಸ್ಟೆನ್ಸ್ ಅದು, ಮತ್ತು ಡಿರೆಕ್ಷನ್ ರೇಷಿಯೋಸ್ ಇದಿಷ್ಟು ವೆರಿ 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 ಇಂಪಾರ್ಟೆಂಟ್. ಇದಿಷ್ಟು ಟಾಪಿಕ್ಗಳನ್ನು ಫಸ್ಟ್ ಮಾಡ್ಕೊಳ್ಳಿ. ಯಾವುದರಿಂದ? 3 ಡೈಮೆನ್ಷನ್ ಜೋಮೆಟ್ರಿಯಿಂದ. ನೆಕ್ಸ್ಟ್ ವೆಕ್ಟರ್ಸ್. ಸರ್ ವೆಕ್ಟರ್ಸಿಂದ ಏನು ಮಾಡೋದು ನಾನು? ವೆಕ್ಟರ್ಸ್ ನೋಡಿ ಸ್ಟೂಡೆಂಟ್ಸ್, ವೆಕ್ಟರ್ಸಿಂದ ಏನು ಮಾಡಿ ಅಂತ ಕೇಳಿದ್ರೆ ಇದು ಪ್ರೀವಿಯಸ್ ಇಯರ್ಲಿ ಕೇಳಿದಂಥ ಟಾಪಿಕ್ಗಳು ಸ್ಟೂಡೆಂಟ್ಸ್, ನಾನು ಸುಮ್ಮನೆ ರ್ಯಾಂಡಮಾಗಿ ಹಾಕ್ತಾಯಿಲ್ಲ ಆಯಿತಾ. ಒಂದು ವೆಕ್ಟರ್ ಐಡೆಂಟಿಟಿ ವೆರಿ ವೆರಿ ಇಂಪಾರ್ಟೆಂಟು. ಎಲ್ಲ ಚಾಪ್ಟರಿಂದ ಐಡೆಂಟಿಟಿನ ಸಪ್ರೇಟಾಗಿ ಬರೆದಿಟ್ಕೊಳ್ಳಿ, ಫಾರ್ಮುಲಾಸನ್ನು ಐಡೆಂಟಿಟಿನ ಸಪ್ರೇಟಾಗಿ ಬರೆದಿಟ್ಕೊಳ್ಳಿ. ವೆಕ್ಟರ್ ಐಡೆಂಟಿಟಿ ಮೇಲೆ 100% ಕ್ವಶನ್ ಕೇಳೋ ಚಾನ್ಸಸ್ ಇದೆ ಆಯಿತಾ. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಮೇಲೆ ಕೇಳಿದ್ದಾರೆ. ಅದಾದಮೇಲೆ ಪ್ರಾಜೆಕ್ಷನ್ ಮೇಲೆ ಕೇಳಿದ್ದಾರೆ. ದೆನ್ ಕ್ರಾಸ್ ಪ್ರಾಡಕ್ಟ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಕ್ರಾಸ್ ಪ್ರಾಡಕ್ಟು ಆಯಿತಾ. ಮತ್ತು ಐಡೆಂಟಿಟಿ ಅದಾಯ್ತಲ್ಲ, ಪ್ರಾಪರ್ಟೀಸು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದರಲ್ಲಿ ನೋಡಿ ಸ್ಟೂಡೆಂಟ್ಸು, ಒಂದು ವೆಕ್ಟರ್ ಐಡೆಂಟಿಟಿ ವೆರಿ ವೆರಿ ಇಂಪಾರ್ಟೆಂಟು, ಡಾಟ್ ಪ್ರಾಡಕ್ಟು ವೆರಿ ವೆರಿ ಇಂಪಾರ್ಟೆಂಟು. ಇದೆಲ್ಲ ಇಲ್ಲಿ ಏನು ಹೇಳಿದೆ ನೋಡಿ, ವೆಕ್ಟರ್ ಐಡೆಂಟಿಟಿ, ಡಾಟ್ ಪ್ರಾಡಕ್ಟ್, ಪ್ರಾಪರ್ಟೀಸ್ ವೆರಿ 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 ಇಂಪಾರ್ಟೆಂಟ್. ದೆನ್ ಪ್ರಾಜೆಕ್ಷನ್, ದೆನ್ ಕ್ರಾಸ್ ಪ್ರಾಡಕ್ಟ್, ಇದೆಲ್ಲ ತುಂಬ ಟೈಮ್ ಕೇಳಿದ್ದಾರೆ. ಇದಿಷ್ಟು ಟಾಪಿಕ್ ಮೇಲೆ ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ ಆಯಿತಾ. ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್, ಐಡೆಂಟಿಟಿ, ವೆಕ್ಟರ್ ಐಡೆಂಟಿಟಿ ಮೇಲೆ, ಪ್ರಾಜೆಕ್ಷನ್ ಮೇಲೆ. ದೆನ್ ಯಾವ್ದು ಹೇಳ್ಬೋದು ನಾವು, ಅಪ್ಲಿಕೇಶನ್ ಟು ಜೊಮೆಟ್ರಿ ಇದ್ರ ಮೇಲೂ ಕ್ವಶನ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಕ್ರಾಸ್ ಪ್ರಾಡಕ್ಟು, ಡಾಟ್ ಪ್ರಾಡಕ್ಟು, ವೆಕ್ಟರ್ ಐಡೆಂಟಿಟಿನ ಕಲ್ತ್ಕೊಳ್ಳಿ, ಪ್ರಾಪರ್ಟೀಸನ್ನು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ. ದೆನ್ ಯೂನಿಟ್ ವೆಕ್ಟರ್ನು ನೋಡ್ಕೊಳ್ಳಿ. ಯೂನಿಟ್ ವೆಕ್ಟರ್ ಕೇಳ್ಬೋದು ಆಯಿತಾ. ಯೂನಿಟ್ ವೆಕ್ಟರ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಇದಿಷ್ಟು ವೆಕ್ಟರ್ಸಲ್ಲಿ ಇದಿಷ್ಟನ್ನೆಲ್ಲದನ್ನು ನೋಡ್ಕೊಳ್ಳಿ. ಓಕೆ, ಇದು ವೆಕ್ಟರ್ಸಿಂದ ಆಯಿತು. ಕರೆಕ್ಟಾ. ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನಿಂದ. ಕರೆಕ್ಟಾ. ಡಿಫರೆನ್ಷಿಯಲ್ ಇಕ್ವೇಷನ್ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಡಿಫರೆನ್ಷಿಯಲ್ ಇಕ್ವೇಷನ್ ವೆರಿ ಇಂಪಾರ್ಟೆಂಟು. ಡಿಫರೆನ್ಷಿಯಲ್ ಇಕ್ವೇಷನಿಂದ ಯಾವುದು? ಆರ್ಡರ್ ಆ್ಯಂಡ್ ದ ಡಿಗ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ವೆರಿ 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 ಇಂಪಾರ್ಟೆಂಟ್ ಆಯಿತಾ. ಆಮೇಲೆ ವೇರಿಯೇಬಲ್ ಸಪರೇಬಲ್ ಮೆಥಡ್ ಇದೆ ನೋಡಿ, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ವೇರಿಯೇಬಲ್ ಸಪರೇಬಲ್ ಮೆಥಡ್ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಡಿಗ್ರಿ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆರ್ಡರ್ ಮತ್ತು ಡಿಗ್ರಿ, ವೇರಿಯೇಬಲ್ ಸಪರೇಬಲ್ ಮೆಥಡ್ ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ IF ಇದನ್ನು ನಾನು ನೆನ್ಪಿಟ್ಕೊಳ್ಳಿ. ಮತ್ತು ಯಾವ್ದು ಕೇಳ್ಬೋದು? ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೇಳ್ಬೋದು. ಬೇಸ್ಡ್ ಆನ್ ಡಿಫರೆನ್ಷಿಯಲ್ ಇಕ್ವೇಷನ್ ಮೇಲೆ ನಂಬರ್ ಆಫ್ ಸೊಲ್ಯೂಷನ್ಸ್. ಇದು ಆ್ಯಕ್ಚುಲಿ ಡಿಲೀಟೆಡ್ ಸಿಲೆಬಸ್ಸಿಂದ ಬಂದಿದ್ದರೆ ಬಿಟ್ಬಿಡಿ ಆಯಿತಾ. ಸೊ ಇದಿಷ್ಟು ವೆರಿ 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 ಇಂಪಾರ್ಟೆಂಟ್. ಒಂದು ಡಿಗ್ರಿ ಆ್ಯಂಡ್ ಆರ್ಡರ್ ಆ್ಯಂಡ್ ಡಿಗ್ರಿ, ಇನ್ನೊಂದು ವೇರಿಯೇಬಲ್ ಸಪರೇಬಲ್ ಮೆಥಡ್, ಇನ್ನೊಂದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇದಿಷ್ಟ್ರ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್. ಇದೇ ಇಷ್ಟು: ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ವೇರಿಯೇಬಲ್ ಸಪರೇಬಲ್ ಮೆಥಡ್, ಆರ್ಡರ್ ಆ್ಯಂಡ್ ಡಿಗ್ರಿ, ಅದು ಬಿಟ್ಟರೆ ನಂಬರ್ ಆಫ್ ಸೊಲ್ಯೂಷನ್ಸ್. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಓದ್ಕೊಳ್ಳಿ. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟನ್ನು ಮೇನ್ ಕಾನ್ಸಂಟ್ರೇಟ್ ಮಾಡಿ. ಯಾವುದರಿಂದ? ಡಿಫರೆನ್ಷಿಯಲ್ ಇಕ್ವೇಷನಿಂದ. ನೆಕ್ಸ್ಟ್ ಈಗ ನೋಡಿ ಡೆಫಿನಿಟ್ ಇಂಟಿಗ್ರಲ್ಸಿಂದ. ಡೆಫಿನಿಟ್ ಇಂಟಿಗ್ರಲ್ಸ್ ಆ್ಯಂಡ್ ಇಟ್ಸ್ ಆಪ್ಲಿಕೇಶನ್ಸ್. ಡೆಫಿನಿಟ್ ಇಂಟಿಗ್ರಲ್ಸ್ ಆ್ಯಂಡ್ ಇಟ್ಸ್ ಆಪ್ಲಿಕೇಶನ್ ಅಥವಾ ಇಂಟಿಗ್ರಲ್ಸ್ ಅಂತಲೇ ಹೇಳಿಬಿಡ್ತೇನೆ. ಅದರಲ್ಲಿ ನೋಡಿ ಪ್ರಾಪರ್ಟೀಸ್ ವೆರಿ 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 ಇಂಪಾರ್ಟೆಂಟ್. ಪಕ್ಕಾ ಕೇಳ್ತಾರೆ. ಪ್ರಾಪರ್ಟೀಸ್ ಆಫ್ ಡೆಫಿನಿಟ್ ಇಂಟಿಗ್ರಲ್ಸ್ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ. ಪ್ರಾಪರ್ಟೀಸ್ ಆಫ್ ಡೆಫಿನಿಟ್ ಇಂಟಿಗ್ರಲ್ಸ್ ವೆರಿ 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 ಇಂಪಾರ್ಟೆಂಟ್. ಮತ್ತು ಎರಡನೇದು ಏರಿಯಾ ಬೌಂಡೆಡ್ ಬೈ ದ ಕರ್ವ್. ಇದ್ರ ಮೇಲೆ ಕ್ವಶನ್ ಗ್ಯಾರಂಟಿ ಕೇಳ್ತಾರೆ. ಏರಿಯಾ ಬೌಂಡೆಡ್ ಬೈ ದ ಕರ್ವ್ ವೆರಿ 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 ಇಂಪಾರ್ಟೆಂಟ್. ಇವೆರಡು ಅರ್ಥ ಆಯ್ತಾ? ಇನ್ನೊಂದು ಸಾಲ್ವಿಂಗ್ ಡೆಫಿನಿಟ್ ಇಂಟಿಗ್ರಲ್ಸ್ ವಯ ಇಂಡೆಫಿನಿಟ್ ಇಂಟಿಗ್ರಲ್. ಸಾಲ್ವಿಂಗ್ ಡೆಫಿನಿಟ್ ಇಂಟಿಗ್ರಲ್ಸ್ ವಯ ಇಂಡೆಫಿನಿಟ್ ಇಂಟಿಗ್ರಲ್. ಓಕೆ, ಇದು ಇಂಪಾರ್ಟೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವು ಮೂರು ಟಾಪಿಕ್ ವೆರಿ 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 ಇಂಪಾರ್ಟೆಂಟ್. ಪ್ರಾಪರ್ಟೀಸ್ ಆಫ್ ಡೆಫಿನಿಟ್ ಇಂಟಿಗ್ರಲ್ಸ್, ಏರಿಯಾ ಬೌಂಡೆಡ್ ಬೈ ದ ಕರ್ವ್, ಸಾಲ್ವಿಂಗ್ ಡೆಫಿನಿಟ್ ಇಂಟಿಗ್ರಲ್ಸ್ ವಯ ಇಂಡೆಫಿನಿಟ್ ಇಂಟಿಗ್ರಲ್ಸ್. ಅರ್ಥ ಆಯ್ತಾ? ಇದಿಷ್ಟು. ಅದಾದಮೇಲೆ ನಿಮಗೆ ಮತ್ತೆ ಯಾವ್ದು ಕೇಳ್ಬೋದು?
ಅಷ್ಟೇ. ಅದು ಬಿಟ್ಟರೆ ನಿಮಗೆ ರಿಡಕ್ಷನ್ ಫಾರ್ಮುಲಾ ಒಂದು ಕೇಳ್ಬೋದು ಅಷ್ಟೇ. ರಿಡಕ್ಷನ್ ಫಾರ್ಮುಲಾ ಬೇಸಿಸ್ ಮೇಲೆ ಕೇಳ್ಬೋದು. ಬಟ್ ಎಲ್ಲ ಇಯರ್ ಆಲ್ಮೋಸ್ಟ್ ಹೆಚ್ಚಿನ ಇಯರ್ ನೋಡಿ ಸ್ಟೂಡೆಂಟ್ಸು, ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್, ಏರಿಯಾ ಬೌಂಡೆಡ್ ಬೈ ದ ಕರ್ವ್, ಸಾಲ್ವಿಂಗ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್, ವಯಾ ಇನ್ಡೆಫಿನೆಟ್ ಇಂಟಿಗ್ರಲ್ಸ್, ಇವು ಮೂರರ ಮೇಲೆ ತುಂಬ 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 ರಿಪೀಟ್ ಆಗಿದೆ. ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದು ಅದಾದಮೇಲೆ ಇನ್ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಯಾವ್ದು ಕೇಳ್ತಾರೆ? ಇನ್ಡೆಫಿನೆಟಲ್ಲಿ ಡೆಫಿನೆಟ್ ಆಯಿತು. ಇನ್ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಯಾವ್ದು ಕೇಳ್ತಾರೆ? ನಿಮಗೆ ಇನ್ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಬಂದರೆ ಒಂದು ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ವೆರಿ ಇಂಪಾರ್ಟೆಂಟ್. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಆಯಿತಾ? ಅದರಲ್ಲಿ ಮತ್ತೆ ಇದರಲ್ಲಿ ನಾವು ಕಂಪಲ್ಸರಿಯಾಗಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಟಿಗ್ರೇಷನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಅದಾದಮೇಲೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಕೇಳ್ಬೋದು. ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸಿಂದ ಕ್ವಶನ್ ಕೇಳ್ಬೋದು. ಇದು ತುಂಬ ಇದಾಗುತ್ತೆ. ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮೇಲೆ ಇಂಟಿಗ್ರೇಷನ್ ಮಾಡಲಿಕ್ಕೆ ಕೇಳ್ಬೋದು. ಅರ್ಥ ಆಯ್ತಾ? ಅದು ಬಿಟ್ಟರೆ ಮತ್ತು ಯಾವುದು ಮೆಥಡ್ ಆಫ್ ಇಂಟಿಗ್ರೇಷನ್ ಇಂಪಾರ್ಟೆಂಟ್. ಪಾರ್ಷಿಯಲ್ ಫ್ರ್ಯಾಕ್ಷನ್ನು ಇದ್ರ ಮೇಲೆ ಕೇಳ್ಬೋದು. ಪಾರ್ಷಿಯಲ್ ಫ್ರ್ಯಾಕ್ಷನ್ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ಲಿ ಕೇಳಿದ್ದಾರೆ, ಎಲ್ಲದರಲ್ಲೂ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದೆಲ್ಲ ಇಂಪಾರ್ಟೆಂಟ್. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ನು, ಇಂಟಿಗ್ರೇಷನ್ ಬೈ ಪಾರ್ಟ್ಸು, ಇಂಟಿಗ್ರೇಷನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸು, ಮತ್ತು ಸಬ್ಸ್ಟಿಟ್ಯೂಷನ್ನು ಮೆಥಡು, ಅದಾದಮೇಲೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸು, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಪಾರ್ಷಿಯಲ್ ಫ್ರ್ಯಾಕ್ಷನ್ನು, ಇದೆಲ್ಲ ಇನ್ಡೆಫಿನೆಟ್ ಇಂಟಿಗ್ರಲ್ಸ್. ಅರ್ಥ ಆಯ್ತಾ? ಸೊ ಇದೆಲ್ಲದು ನೋಡಿ, ಇದರಿಂದ 3 ರಿಂದ 4 ಮಾರ್ಕ್ಸ್ ಬರುತ್ತೆ, 3 to 4 ಮಾರ್ಕ್ಸ್. ಸೊ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಇದರಲ್ಲೂ ಹಾಗೆ ನಿಮ್ಮ ಹಿಂದಿನ ಇದರಲ್ಲೂ ಅಷ್ಟೇ ಅರೌಂಡ್ ನಿಮಗೊಂದು ಏನು ಹೇಳ್ತಾರೆ 3 to 4 ಮಾರ್ಕ್ಸ್ ಪಕ್ಕ ಬರುತ್ತೆ ಇದರಲ್ಲಿ. ಅರ್ಥ ಆಯ್ತಾ? ಸೊ ಅದಕ್ಕೆ ಇದಿಷ್ಟನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗಿ. ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್, ಏರಿಯಾ ಬೌಂಡೆಡ್ ಬೈ ದ ಕರ್ವ್, ದೆನ್ ಸಾಲ್ವ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಯೂಸಿಂಗ್ ಇಂಡೆಫಿನೆಟ್ ಇಂಟಿಗ್ರಲ್ಸ್, ಇದಿಷ್ಟನ್ನು ಪರ್ಫೆಕ್ಟ್ ಮಾಡಿ. ಇದರಲ್ಲೂ 3 to 4 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಮೆಥಡ್ ಆಫ್ ಇಂಟಿಗ್ರೇಷನ್ ಮಾಡಿ, ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಕೊಂಡು ಹೋಗಿ, ಇಂಟಿಗ್ರೇಷನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡ್ಕೊಂಡು ಹೋಗಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ. ಇದರಲ್ಲೂ ಒಂದು 3 to 4, ಇವೆರಡರಲ್ಲಿ 7 ಮಾರ್ಕ್ಸ್ ಬರುತ್ತೆ. ಸೊ ಇದಿಷ್ಟು ಕಾನ್ಸೆಪ್ಟನ್ನು ಕಂಪಲ್ಸರಿ ನೀವು ಮಾಡಲೇಬೇಕಾಗತ್ತೆ. ಆಯಿತಾ? ಅದಾದಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಆಯಿತಾ? ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಲ್ಲಿ ಬರೀತಾನೆ. ನೆಕ್ಸ್ಟು ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿಮಗೆ ಮೊನೋಟಾನಿಸಿಟಿ ಅಂತ ಇದ್ರ ಮೇಲೆ ತುಂಬ ಟೈಮ್, ಈ ಟಾಪಿಕ್ ಮೇಲೆ ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ. ಮೊನೋಟಾನಿಸಿಟಿ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ. ಎರಡನೇದು ರೇಟ್ ಮೆಷರ್, ಇದು ತುಂಬ ಇಂಪಾರ್ಟೆಂಟು. ಮೊನೋಟಾನಿಸಿಟಿ ತುಂಬ ಇಂಪಾರ್ಟೆಂಟು, ಅದರ ಅಪ್ಲಿಕೇಶನ್ನು ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮತ್ತು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಇದ್ರ ಮೇಲೆ ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ. ರೇಟ್ ಮೆಷರ್, ಮೊನೋಟಾನಿಸಿಟಿ, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಆಯಿತಾ? ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದ್ರ ಮೇಲೆ ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅದು ಬಿಟ್ಟರೆ ನಿಮ್ಗೆ ಏನು ಕೇಳ್ಬೋದು? ಸ್ಟೇಷ್ನರಿ ಪಾಯಿಂಟ್ ಬಗ್ಗೆ ಕೇಳ್ಬೋದು. ರೇಟ್ ಮೆಷರ್ ಹೇಳಿದ್ದೇನಲ್ಲ, ಮ್ಯಾಕ್ಸಿಮಾ ಮಿನಿಮಾ ಹೇಳಿದ್ದೇನೆ. ಅಪ್ಲಿಕೇಶನ್ ಆಫ್ ಮ್ಯಾಕ್ಸಿಮಾ ಮಿನಿಮಾ, ದೆನ್ ಮೊನೋಟಾನಿಸಿಟಿ ಅಪ್ಲಿಕೇಶನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. 2 ಮಾರ್ಕ್ಸ್ ಪಕ್ಕ ಕೇಳ್ತಾರೆ. ಇದನ್ನು ನೆನ್ಪಿಟ್ಕೊಂಡು ಹೋಗಿ. ಮೊನೋಟಾನಿಸಿಟಿ, ಇದರ ರಿಲೇಟೆಡ್ ಪ್ರಾಬ್ಲಮ್ಸನ್ನು, ರೇಟ್ ಮೆಷರ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ, ಇದನ್ನು. ಅದು ಬಿಟ್ಟರೆ ಸ್ಟೇಷ್ನರಿ ಪಾಯಿಂಟ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಆಯಿತಾ? ಸೊ ರೇಟ್ ಮೆಷರ್, ಮೊನೋಟಾನಿಸಿಟಿ, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಓಕೆ? ಇದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಯಾಕಂದರೆ ತುಂಬ ವೆಯ್ಟೇಜು ತುಂಬ ಕ್ಯಾರಿ ಆಗುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ 6 to 7 ಕ್ವಶನ್ಸ್ ಎಲ್ಲ ಬಂದಿದೆ ಕೆಲವು ಟೈಮ್. ಓಕೆ? ಸೊ ಇದರಲ್ಲಿ ನಿಮ್ಗೆ ಏನು ಗೊತ್ತುಂಟ? ಕಂಟಿನ್ಯೂವಸ್ ಅಟ್ ಅ ಪಾಯಿಂಟ್, ಈ ಕ್ವಶನ್ ಕೇಳ್ತಾರೆ. ಕಂಟಿನ್ಯೂವಸ್ ಅಟ್ ಅ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ಕಂಟಿನ್ಯೂವಸ್ ಎಟ್ ಅ ಪಾಯಿಂಟ್.
ಅದಾದಮೇಲೆ ಡೆರಿವೇಟಿವ್ ಆಫ್ ಇನ್ವರ್ಸ್ ಫಂಕ್ಷನ್ ಕೇಳ್ಬೋದು, ಡೆರಿವೇಟಿವ್ ಆಫ್ ಎಕ್ಸ್ಪೋನೆನ್ಷಿಯಲ್ ಕೇಳ್ಬೋದು, ಡೆರಿವೇಟಿವ್ ಆಫ್ ಇನ್ವರ್ಸ್ ಕೇಳ್ಬೋದು ಅಥವಾ ಎಕ್ಸ್ಪೋನೆನ್ಷಿಯಲ್ ಕೇಳ್ಬೋದು, ಡೆರಿವೇಟಿವ್ ಆಫ್ ಇನ್ವರ್ಸ್ ಅಥವಾ ಡೆರಿವೇಟಿವ್ ಆಫ್ ಎಕ್ಸ್ಪೋನೆನ್ಷಿಯಲ್ಲು ಆ್ಯಂಡ್ ಕಾಂಪೋಸಿಟ್ ಫಂಕ್ಷನ್ನು ವೆರಿ ಇಂಪಾರ್ಟೆಂಟು, ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ನು ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ನು ಇದು. ಓಕೆ, ಇದರಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ, ಒಂದು ಇನ್ವರ್ಸ್, ಒಂದು ಎಕ್ಸ್ಪೋನೆನ್ಷಿಯಲ್, ಒಂದು ಕಾಂಪೋಸಿಟ್, ಇಲ್ಲ ಎಕ್ಸ್ಪ್ಲಿಸಿಟ್. ಅರ್ಥ ಆಯ್ತಾ? ಎಕ್ಸ್ಪ್ಲಿಸಿಟ್. ಓಕೆ, ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಎಟ್ ಅ ಪಾಯಿಂಟ್, ಇದು ಇಂಪಾರ್ಟೆಂಟು. ಇದು ಹೇಳಿದ್ದೆ ನೋಡಿ, ಕಂಟಿನ್ಯೂಸ್ ಎಟ್ ಅ ಪಾಯಿಂಟ್ ಅಥವಾ ಡಿಫರೆನ್ಷಿಯಬಲ್ ಎಟ್ ಅ ಪಾಯಿಂಟ್. ಇದ್ರ ಮೇಲೆ ಪಕ್ಕ ಒಂದು ಕ್ವಶನ್ ಕೇಳ್ತಾರೆ. ಆಯಿತಾ? ಡೆರಿವೇಟಿವ್ ಆಫ್ ಇನ್ವರ್ಸ್ ಮೇಲೆ ಅಥವಾ ಎಕ್ಸ್ಪೋನೆನ್ಷಿಯಲ್ ಮೇಲೆ ಅಥವಾ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಅಥವಾ ಕಾಂಪೋಸಿಟ್ ಫಂಕ್ಷನ್ ಮೇಲೆ ಪಕ್ಕ ಕ್ವಶನ್ ಕೇಳ್ತಾರೆ. ಆಯಿತಾ? ಎಕ್ಸ್ಪೋನೆನ್ಷಿಯಲ್ ಮೇಲೂ ಕೇಳ್ಬೋದು. ಎಕ್ಸ್ಪೋನೆನ್ಷಿಯಲ್ ಆಲ್ರೆಡಿ ಬರೆದಿದ್ದೇನೆ. ಆಯಿತಾ? ವೆರಿ ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಇರೋದಿಷ್ಟೇ ಸ್ಟೂಡೆಂಟ್ಸು, ಇರೋದಿಷ್ಟೇ. ಡೆರಿವೇಟಿವ್ ಆಫ್ ಇನ್ವರ್ಸ್, ಕಾಂಪೋಸಿಟ್, ಇಂಪ್ಲಿಸಿಟ್, ಎಕ್ಸ್ಪೋನೆನ್ಷಿಯಲ್. ಆಯಿತಾ? ಮತ್ತು ಪ್ಯಾರಾಮೆಟ್ರಿಕ್ ಇದೆಯಲ್ಲ, ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಮೇಲೂ ಕೇಳ್ಬೋದು. 6 to 7 ಮಾರ್ಕ್ಸ್ ಇದೆ ಸ್ಟೂಡೆಂಟ್ಸ್. ಇದೇ ಇಷ್ಟರ ಮೇಲೆ ಕಂಟಿನ್ಯೂಸ್ ಎಟ್ ಅ ಪಾಯಿಂಟ್, ಡಿಫರೆನ್ಷಿಯಬಲ್ ಎಟ್ ಅ ಪಾಯಿಂಟ್ ಮತ್ತು ಡೆರಿವೇಟಿವ್ ಆಫ್ ಎಕ್ಸ್ಪೋನೆನ್ಷಿಯಲ್, ಕಾಂಪೋಸಿಟ್, ಇಂಪ್ಲಿಸಿಟ್ ಯಾವುದು ಕೇಳ್ಬೋದು. ಯಾಕಂದರೆ 6 to 7 ಮಾರ್ಕ್ಸ್ ಇದೆ. ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಆಯಿತಾ? ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ವೆರಿ ಈಸಿ ಚಾಪ್ಟರ್. 5 to 6 ಮಾರ್ಕ್ಸ್ ಆರಾಮ್ಸೆ ನೀವು ತಗೊಳ್ಬೋದು, ಆರಾಮ್ಸೆ. ಆಪರೇಷನ್ಸ್ ಆನ್ ಮೆಟ್ರೈಸಸ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಪರೇಷನ್ಸ್ ಆನ್ ಮೆಟ್ರೈಸಸ್ ಪಕ್ಕ ಕೇಳ್ತಾರೆ. ಮತ್ತೊಂದು ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್, ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರೈಸಸ್. ಟೈಪ್ಸ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸು ಅಥವಾ ಮತ್ತು ಯಾವ್ದು ಹೇಳ್ಬೋದು, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸು, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕ್ವಶನ್ ಕೇಳ್ಬೋದು. ಮತ್ತು ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಅದರದ್ದು ಪ್ರಾಪರ್ಟಿ ಇದೆ ಮೇಲೆ, ಅದ್ರ ಮೇಲೆ ಕ್ವಶನ್ ಕೇಳ್ಬೋದು ನಿಮಗೆ. ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಮತ್ತು ಯಾವುದು, ಆಪರೇಷನ್ಸ್ ಆಫ್ ಮ್ಯಾಟ್ರೈಸಸ್, ಇದ್ರ ಮೇಲೆ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರೈಸಸ್, ಅಡ್ಜಾಯಿಂಟ್, ಇದೇ ಎಲ್ಲ ಅಡ್ಜಾಯಿಂಟ್, ಪ್ರಾಪರ್ಟೀಸು, ಆಪರೇಷನ್ಸು, ಇದ್ರ ಮೇಲೆ ಕ್ವಶನ್ ಕೇಳು. ಅರ್ಥ ಆಯ್ತಾ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಬಗ್ಗೆ ಕೇಳ್ಬೋದು. ಇದರಲ್ಲಿ ಯಾವುದನ್ನು ಬಿಡಬೇಡಿ, ಆಲ್ಮೋಸ್ಟ್ ಎಲ್ಲದನ್ನು ಮಾಡ್ಕೊಂಡೋಗಿ. ಅರ್ಥ ಆಯ್ತಾ? ಯಾವುದನ್ನು ಬಿಡಬೇಡಿ. ಓಕೆ, ಅದು ಬಿಟ್ಟರೆ ನಿಮಗೆ ಏನು ಹೇಳ್ತಾರೆ, ಅಡಿಷನ್, ಸಬ್ಟ್ರಾಕ್ಷನ್ನು ಮತ್ತು ಪ್ರಾಪರ್ಟಿ ರಿಲೇಟೆಡ್ ಯಾವತ್ತೂ ಬಿಡಬೇಡಿ, ದಯವಿಟ್ಟು ಬಿಡಬೇಡಿ. ಆಯಿತಾ? ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ITF. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಒಂದು 2 to 3 ಮಾರ್ಕ್ಸ್ ಕೇಳ್ತಾರೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದರಲ್ಲಿ ITF ಐಡೆಂಟಿಟಿ ವೆರಿ 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 ಇಂಪಾರ್ಟೆಂಟ್. ITF ಇದು ಐಡೆಂಟಿಟಿ ಇದೆ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಮತ್ತು ಅದರದ್ದು ಪ್ರಾಪರ್ಟೀಸ್ ಮೇಲೂ ಕ್ವಶನ್ ಕೇಳ್ತಾರೆ. ಪ್ರಾಪರ್ಟೀಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಪ್ರಾಪರ್ಟೀಸ್ ಇದೆಯಲ್ಲ ಅದು. ಆಯಿತಾ? ಡೊಮೈನ್ ಆ್ಯಂಡ್ ರೇಂಜ್ ವೆರಿ ವೆರಿ ಇಂಪಾರ್ಟೆಂಟ್. ಡೊಮೈನ್ ಆ್ಯಂಡ್ ರೇಂಜ್ ಆಫ್ ITF ತುಂಬ ಟೈಮ್ ಕೇಳಿದ್ದಾರೆ, ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಒಂದೇ ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ, ಇಲ್ಲ ಐಡೆಂಟಿಟಿ ಮೇಲೆ 100% ಒಂದು ಕ್ವಶನ್ ಕೇಳ್ತಾರೆ. ಅದು ಬಿಟ್ಟರೆ ಡೊಮೈನ್ ಮತ್ತು ರೇಂಜ್ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ, ಡೊಮೈನ್ ಮತ್ತು ರೇಂಜ್. ಅದು ಬಿಟ್ಟರೆ ಕನ್ವರ್ಷನ್ ಕೇಳ್ಬೋದು. ITFನ ಕನ್ವರ್ಷನ್ ಇದೆ ನೋಡಿ, ಕನ್ವರ್ಷನ್ ಆಫ್ ITF ಅದನ್ನು ಕೇಳ್ಬೋದು. ಅರ್ಥ ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್. ಐಡೆಂಟಿಟಿನ ಕಲ್ತ್ಕೊಳ್ಳಿ, ಪ್ರಾಪರ್ಟಿನ ಕಲ್ತ್ಕೊಳ್ಳಿ. ಅದು ಬಿಟ್ಟರೆ ಡೊಮೈನ್ ಆ್ಯಂಡ್ ರೇಂಜ್ ITFಲ್ಲಿ. ಗೊತ್ತಾಯ್ತಲ್ಲ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದು ಹೇಳಿದ್ದೇನೆ. ಅದರಲ್ಲಿ ಯಾವುದು, ಕಾಂಪೋಸಿಷನ್ ಪಕ್ಕಾ ಕೇಳ್ತಾರೆ. ಕಾಂಪೋಸಿಷನ್ ವೆರಿ ಇಂಪಾರ್ಟೆಂಟ್, ಕಾಂಪೋಸಿಷನ್ ಆಫ್ ಫಂಕ್ಷನ್. ಅದು ಬಿಟ್ಟರೆ ಡೊಮೈನು ಮತ್ತು ಇದ್ರದ್ದು ಯಾವುದು, ಫಂಕ್ಷನ್ ಟೈಪ್, ರಿಲೇಷನ್ಶಿಪ್ ಟೈಪ್, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಡೊಮೈನ್ ರೇಂಜ್ ಇದರಲ್ಲೂ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಡೊಮೈನ್ ಆ್ಯಂಡ್ ರೇಂಜು, ಕಾಂಪೋಸಿಷನ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಯಾವುದು, ಟೈಪ್ಸ್ ಆಫ್ ರಿಲೇಷನ್, ಟೈಪ್ಸ್ ಆಫ್ ಫಂಕ್ಷನ್ಸು, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಫಂಕ್ಷನಲ್ ಇಕ್ವೇಷನ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಯಾವುದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಒಂದು ಡೊಮೈನ್ ಆ್ಯಂಡ್ ರೇಂಜ್ ಇಂಪಾರ್ಟೆಂಟ್, ಕಾಂಪೋಸಿಷನ್ ವೆರಿ ವೆರಿ ಇಂಪಾರ್ಟೆಂಟ್.
ಮತ್ತು ಅದು ಬಿಟ್ಟರೆ ನಿಮ್ಗೆ ಏನು ಹೇಳ್ತಾರೆ ಫಂಕ್ಷನಲ್ ಇಕ್ವೇಷನ್ ತುಂಬ ಟೈಮ್ ಕೇಳಿದ್ದಾರೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಫಂಕ್ಷನಲ್ ಇಕ್ವೇಷನ್. ಅದು ಬಿಟ್ಟರೆ ನಂಬರ್ ಆಫ್ ರಿಲೇಷನ್ಸ್, ನಂಬರ್ ಆಫ್ ಫಂಕ್ಷನ್ಸ್, 1 1 ಆನ್ ಟೂನ ಇದನ್ನೆಲ್ಲ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ಕಾಂಪೋಸಿಷನ್ ತುಂಬ ಇಂಪಾರ್ಟೆಂಟ್, ಎರಡನೇದು ಫಂಕ್ಷನಲ್ ಇಕ್ವೇಷನ್, ಎರಡನೇದು, ಮೂರನೇದು ಡೊಮೈನ್ ಆ್ಯಂಡ್ ರೇಂಜ್, ಮೂರನೇದು ವೆರಿ ಇಂಪಾರ್ಟೆಂಟ್. ಫೋರ್ತ್ ಒನ್ ಬಂದುಬಿಟ್ಟು ನಿಮಗೆ ಟೈಪ್ಸ್ ಆಫ್ ರಿಲೇಷನ್, ಟೈಪ್ಸ್ ಆಫ್ ಫಂಕ್ಷನ್ಸ್. ಇದ್ರ ಮೇಲೆ ಪಕ್ಕ ಕ್ವಶನ್ ಕೇಳ್ತಾರೆ, 100% ಕ್ವಶನ್ ಕೇಳ್ತಾರೆ. ಇದಿಷ್ಟು ಸ್ಟೂಡೆಂಟ್ಸು, ಇದರಿಂದ ನೀವು ಇದಿಷ್ಟು ಚಾಪ್ಟರ್ ಮಾಡಿದರೆ 40 to 45ಗೆ ಏನೂ ಕಡಿಮೆ ಇಲ್ಲ. 40 to 45 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ. ಯಾಕಂದರೆ ಫಸ್ಟ್ ಇಯರಿಂದ ಒಂದು 15 ಮಾರ್ಕ್ಸ್ ಮ್ಯಾಕ್ಸಿಮಮ್ ಬರೋದು. ಇದರಲ್ಲಿ ಸೆಕೆಂಡ್ ಇಯರ್ದು ಎಲ್ಲದೂ ಟಾಪಿಕ್ ಕವರ್ ಆಗಿದೆ. ಕರೆಕ್ಟಾ? ಎಲ್ಲದೂ ಟಾಪಿಕ್ ಕವರ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಿಮಗೆ ನಾನು ಸ್ಟಾರ್ಟಿಂಗಿಂದ ಹೇಳಿದೆ ನೋಡಿ, 3 ಡೈಮೆನ್ಷನ್ ಜೋಮೆಟ್ರಿಯಿಂದ ಸ್ಟಾರ್ಟ್ ಮಾಡಿದ್ದೇನೆ, ಅಲ್ಲ ಪ್ರೊಬಾಬಿಲಿಟಿಯಲ್ಲಿ ನಿಮಗೆ ಏನಿಲ್ಲ ಅಂದರೂ 5 ಮಾರ್ಕ್ಸ್, 4 to 5 ಮಾರ್ಕ್ಸ್ ಬರುತ್ತೆ. ಪ್ರೊಬಾಬಿಲಿಟಿಯಲ್ಲಿ 3Dಯಿಂದ ಸ್ಟಾರ್ಟ್ ಮಾಡಿದ್ದ ಎಲ್ಲೋಯ್ತು, ಪ್ರೊಬಾಬಿಲಿಟಿ ಬರೀಲಿಲ್ಲ ಅಂತ ಅಂದ್ಕೊಳ್ತೇನೆ. ಪ್ರೊಬಾಬಿಲಿಟಿಯಿಂದ ನಿಮಗೆ ಎಷ್ಟು ಬರುತ್ತೆ? 3 to 4 ಮಾರ್ಕ್ಸ್ ಬರುತ್ತೆ. ಆಯಿತಾ? ಅದಾದಮೇಲೆ 3 ಡೈಮೆನ್ಷನ್ ಜೋಮೆಟ್ರಿಯಿಂದ 1 ಸೆಕೆಂಡ್ ಸ್ಟೂಡೆಂಟ್ಸು, ಪ್ರೊಬಾಬಿಲಿಟಿಯಿಂದ ಸ್ಟಾರ್ಟ್ ಮಾಡಿದಲ್ವಾ? ಪ್ರೊಬಾಬಿಲಿಟಿ ಒಂದು ನಿಮಗೆ 4 ಮಾರ್ಕ್ಸ್ ಪಕ್ಕ ಬರುತ್ತೆ ಪ್ರೊಬಾಬಿಲಿಟಿ. ಅದಾದಮೇಲೆ ನಾನು ಯಾವುದು ಹೇಳಿದ್ದು ನಿಮಗೆ 3 ಡೈಮೆನ್ಷನ್ ಜೋಮೆಟ್ರಿಯಲ್ಲೂ 4 ಮಾರ್ಕ್ಸ್ ಪಕ್ಕ ಬರುತ್ತೆ. ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಯಾವುದು ಹೇಳಿದ್ದು ನಾನು? ವೆಕ್ಟರ್ಸ್ ಹೇಳಿದ್ದು. ವೆಕ್ಟರ್ಸಿಂದ ನಿಮ್ಗೆ ಏನಿಲ್ಲ ಅಂದರೆ ಒಂದು 4 ಮಾರ್ಕ್ಸ್ ಬರುತ್ತೆ. 4 ಮಾರ್ಕ್ಸ್, 3 to 4 ಮಾರ್ಕ್ಸ್, 4 ಮಾರ್ಕ್ಸ್ ಅಂತ ತಗೊಳ್ಳೋಣ ವೆಕ್ಟರ್ಸ್. ದೆನ್ ವೆಕ್ಟರ್ ಆದಮೇಲೆ ನೆಕ್ಸ್ಟ್ ಯಾವುದು ಹೇಳಿದ್ದು? ಡಿಫ್ರೆನ್ಷಿಯಲ್ ಇಕ್ವೇಷನ್ 3 ಮಾರ್ಕ್ಸ್. ಆಯಿತಾ? ಆಮೇಲೆ ಡೆಫಿನಿಟ್ ಇಂಟಿಗ್ರಲ್ಸಿಂದ ನಿಮಗೆ ಆಲ್ಮೋಸ್ಟ್ ಒಂದು 4 ಮಾರ್ಕ್ಸ್ ಪಕ್ಕ ಬರುತ್ತೆ. 4 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಕ್ಚುಲಿ, 4 ಮಾರ್ಕ್ಸ್ ತಗೊಳ್ಳೋಣ ಸಾಕು. ಇಂಡೆಫಿನಿಟ್ ಇಂಟಿಗ್ರಲ್ಸಿಂದ ಏನಿಲ್ಲ ಅಂದರೂ ಒಂದು 3 ಮಾರ್ಕ್ಸ್ ಬರುತ್ತೆ. ಆಯಿತಾ? ಅದಾದಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಹೇಳಿದ್ದಾರೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ನಿಮಗೊಂದು 2 ಮಾರ್ಕ್ಸ್ ಬರುತ್ತೆ. ಫೈನಾ? ದೆನ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ 6 ಮಾರ್ಕ್ಸ್ ಬರುತ್ತೆ. ದೆನ್ ಮೆಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸು, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಒಂದು 6 ಮಾರ್ಕ್ಸ್ ಬರುತ್ತೆ. ಇದಿಷ್ಟು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ 2 to 3 ಮಾರ್ಕ್ಸ್ ಬರುತ್ತೆ. ನಾನು 2 ಮಾರ್ಕ್ಸ್ ಅಂತ ತಗೊಳ್ತೇನೆ ಸಾಕು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ನಿಮಗೆ ಅರೌಂಡ್ ಒಂದು 5 ಮಾರ್ಕ್ಸ್ ಪಕ್ಕ ಬರುತ್ತೆ. ಎಲ್ಲೋಯ್ತು? ಇದರಲ್ಲಿ ಬರಲಿಲ್ಲ, +5 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನೋಡಿ, 5 + 2 7, 7 + 6 13, 13 + 6 19, 19 + 2 21, 21 + 3 24, 24 + 4 28, 28 + 3 31, 31 + 4 35, 35 + 8 ಅಂದರೆ ಅದು ಪ್ರೊಬಾಬಿಲಿಟಿನೂ ಇನ್ಕ್ಲೂಡ್ ಆಗಿದೆ. 43 ಮಾರ್ಕ್ಸ್, 40 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ ನಿಮಗೆ ಆರಾಮ್ಸೆ. ಸೊ ಇದಿಷ್ಟು ಟಾಪಿಕನ್ನು ದಯವಿಟ್ಟು ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಟಾಪಿಕ್ ಅರ್ಥ ಆಯ್ತಾ? ಸೊ 35 ಫಿಕ್ಸ್ ಆಗಿ ಬರುತ್ತೆ. ಯಾಕಂದರೆ ಎಲ್ಲ ಚಾಪ್ಟರಿಂದ ಒಂದೊಂದು ಬೇರೆ ಟಾಪಿಕಿಂದ ಕೇಳಿದರೂ ಕೂಡ ನಿಮಗೆ 35 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಇದನ್ನು ಒಂದು ನೋಟ್ಸ್ ತೊಗೊಳ್ಳಿ, ಇದೆಲ್ಲ ಟಾಪಿಕನ್ನು ತೊಗೊಳ್ಳಿ, ಮಾಡ್ತಾ ಬನ್ನಿ ಒಂದೊಂದೇ ಟಾಪಿಕನ್ನು, ಅದರದ್ದು ಪಾಯಿಂಟನ್ನು ಇದೇ ರೀತಿ ಒಂದು ಚಿಕ್ಕ ನೋಟ್ಸಲ್ಲಿ ಮಾಡ್ಕೊಳ್ಳಿ. ಎಲ್ಲ ಐಡೆಂಟಿಟಿಯನ್ನು ಸಪ್ರೇಟಾಗಿ ಬರೆದಿಟ್ಕೊಳ್ಳಿ, ಮಾಡಿ. ನಿಮ್ಗೆ ಏನು ಮಾಕ್ ಟೆಸ್ಟನ್ನು ಕೊಡಬೇಕು ಅಂತಿದ್ರೆ ಅದೆಲ್ಲದನ್ನು ಲಾಸ್ಟಿಗೆ ಮಾಡಿ. ಆಯಿತಾ? ಲಾಸ್ಟ್ ಒಂದು 3 ಡೇಸ್ ಇದ್ದಾಗ ಅಥವಾ 2 ಡೇಸ್ ಇದ್ದಾಗ ಸಾಕು. ಆಯಿತಾ? ಯಾಕಂದರೆ 35 ಕ್ವಶನ್ಸ್ ಔಟ್ ಆಫ್ 60 ಕ್ವಶನಲ್ಲಿ ನೀವು 35 ಕ್ವಶನ್ಸ್ ಮಾಡಲಿಕ್ಕೆ 60 ಮಾರ್ಕ್ಸ್ ಆರಾಮ್, 60 ಮಿನಿಟ್ಸ್ ಇಸ್ ಮೋರ್ ದ್ಯಾನ್ ಇನಫ್. ಓಕೆ, ನಿಮ್ಗೆ ಗೊತ್ತಿರೋ ಈ 35 ಕ್ವಶನ್ಸಲ್ಲಿ ದಯವಿಟ್ಟು ಯಾವುದೇ ಅಥವಾ 40 ಕ್ವಶನ್ಸ್ ಏನು 40 to 45 ಆಗುತ್ತೆ, ಬಟ್ ದಯವಿಟ್ಟು ಇದರಲ್ಲಿ ಮಿಸ್ಟೇಕ್ಸ್ ಮಾಡಬೇಡಿ. ಇನ್ನು ನಿಮಗೆ ಫಸ್ಟ್ ಇಯರಿಂದ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಇದೆ, ಸೆಟ್ಸ್ ಇದೆ, ದೋಸ್ ಆಲ್ ಆರ್ ವೆರಿ ಈಸಿ ಚಾಪ್ಟರ್ಸ್. ಅದರಲ್ಲಿ ಒಂದು 3-4 ಮಾರ್ಕ್ಸ್ ಮಾಡ್ಬೋದು, ಅಲ್ಲಿ 50 ಮಾರ್ಕ್ಸ್ ಕವರ್ ಮಾಡ್ಬೋದು ನೀವು. ಆಯಿತಾ? ಫಸ್ಟ್ ಇದನ್ನು ಇವತ್ತಿಂದ ಏನು ಮಾಡಿ, ಇವತ್ತು 11 ಆಗಿರಲಿಕ್ಕೆ ಹೋಗಿ ಈಸಿ ಚಾಪ್ಟರ್ಸ್ ಲೈಕ್ 3 ಡೈಮೆನ್ಷನ್ ಜೋಮೆಟ್ರಿ, ವೆಕ್ಟರ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇವು 3ನ ಫಸ್ಟ್ ಮಾಡಿ. ಆಯಿತಾ? ಇವತ್ತು ಯಾವುದು ಮ್ಯಾಥ್ಸಿಂದ ನಾನು ಹೇಳ್ತಾರೆ 3 ಡೈಮೆನ್ಷನ್ ಜೋಮೆಟ್ರಿ, ವೆಕ್ಟರ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇದರಿಂದ ಏನಿಲ್ಲ ಅಂತ ಹೇಳಿದ್ರು ನಿಮಗೆ ಹತ್ರ 12 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ, 12 to 15. ನಾಳೆ ಏನು ಮಾಡಿ ಅಂತ ಕೇಳಿದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಯಿತು, 3D ಆಯಿತು. ಇದು ಯಾವುದು ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ 1 ಚಾಪ್ಟರ್, ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಪ್ರೊಬಾಬಿಲಿಟಿ ಇಟ್ಕೊಳ್ಳಿ 2ನೇ ಚಾಪ್ಟರ್. ಅದು ಬಿಟ್ಟರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಟ್ಕೊಳ್ಳಿ 3 ಚಾಪ್ಟರ್. ಇದರಿಂದ ಅರೌಂಡ್ ನಿಮ್ಗೆ ಏನಾಗುತ್ತೆ, ಒಂದು 10 to 15 ಮಾರ್ಕ್ಸ್ ಆಯಿತು, ಅಲ್ಲಿಗೆ 30 ಪಕ್ಕ. ಆಯಿತಾ? ಯಾವುದ್ರಲ್ಲಿ ಹೇಳಿ, ಇವತ್ತು 3D ವೆಕ್ಟರ್ಸ್ ಪ್ಲಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. 3Dಯಲ್ಲಿ 4 ಮಾರ್ಕ್ಸ್, ವೆಕ್ಟರ್ಸಲ್ಲಿ 4 ಮಾರ್ಕ್ಸ್, 8 ಮಾರ್ಕ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಒಂದು 5 ಮಾರ್ಕ್ಸ್, 12 ಮಾರ್ಕ್ಸ್ ಆಯಿತು. ನಾಳೆ ಯಾವುದನ್ನು ಮಾಡ್ತೀರಾ? ಇದು ಯಾವುದು ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸು, ದೆನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಡಿಫರೆನ್ಷಿಯಲ್ ಇಕ್ವೇಷನ್, ದೆನ್ ಪ್ರೊಬಾಬಿಲಿಟಿ. ಇದರಿಂದ ಏನಿಲ್ಲ ಅಂದರೆ ನಿಮಗೆ 10 to 12 ಮಾರ್ಕ್, ಅಲ್ಲಿ 24 ಮಾರ್ಕ್ಸ್ ಆಯಿತು ನಾಳೆ ಒಳಗಡೆ. ನಾಡಿದ್ದು ಏನು ಮಾಡಿ ಅಂತ ಕೇಳಿದರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ. ಇಲ್ಲಿ ನೋಡಿ 6 + 2 ಪ್ಲಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ 2,
ಇಲ್ಲಿ 5 ಮಾರ್ಕ್ಸು ಇದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅದು ಹೋಯ್ತು ಆಲ್ರೆಡಿ 6+2 ಇಲ್ಲೊಂದು 10 ಮಾರ್ಕ್ಸ್ ಲಾಸ್ಟ್ ಬೇಕಾದರೆ ಇದನ್ನು ಮಾಡಿ. ಆಲ್ಮೋಸ್ಟ್ ನೀವು ಇದೇ ಥರ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊಂಡು ಹೋಗಿದ್ರೆ ಇವತ್ತು 10 to 15 ಮಾರ್ಕ್ಸ್ ಮಾಡಲೇಬೇಕು. ನಾನು ಈಸಿ ಇರೋದು ನಾಳೆ 10 to 15 ಮಾರ್ಕ್ಸ್ ಮಾಡಲೇಬೇಕು, ಕಂಪಲ್ಸರಿ ಮಾಡಿ. ಇದೆಲ್ಲ ಟಾಪಿಕನ್ನು ಇಟ್ಕೊಳ್ಳಿ, ಒಂದು ನೋಟ್ಸ್ ಮಾಡಿ, ಪಾಯಿಂಟನ್ನು ಬರೆದಿಟ್ಕೊಳ್ಳಿ, ಫಾರ್ಮುಲಾಸನ್ನು ಲೀಸ್ಟ್ ಮಾಡಿ ಒಂದು ಸೈಡಲ್ಲಿ ಬರೆದಿಟ್ಕೊಳ್ಳಿ, ಮಾಡ್ಕೊಳ್ಳಿ ಅಷ್ಟೇ. ದಟ್ಸ್ ಇಟ್. ಸೊ ನೀವು ಮ್ಯಾಥ್ಸಲ್ಲಿ ಆರಾಮ್ಸೆ 35+ ಆರಾಮ್ ಸ್ಕೋರ್ ಮಾಡ್ಬೋದು. ಬಟ್ ನಿಮ್ಮ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಬೇಕು, ಆಯಿತಾ? ಈ ಇಂಟಿಗ್ರೇಷನ್ ಎಲ್ಲ ಇವಾಗಲೇ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಡೆಫಿನಿಟ್ ಇಂಟಿಗ್ರಲ್ ಇದೆಲ್ಲ ಇವಾಗ ಬೇಡ, ನಾನು ಮತ್ತೆ ನೋಡೋಣ. ಫಸ್ಟು 3D ವೆಕ್ಟರ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಪ್ರೊಬ್ಯಾಬಿಲಿಟಿ, ಡಿಫರೆನ್ಷಿಯಲ್ ಈಕ್ವೇಷನ್ನು, ದೆನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇದಿಷ್ಟು ಮಾಡಿದರೆ 30 to 35 ಫಿಕ್ಸ್. ಅದಾದಮೇಲೆ ಬೇಕಾದರೆ ಡೆಫಿನಿಟ್ ಇಂಟಿಗ್ರಲ್ಸ್ ಅದನ್ನು ಮತ್ತೆ ಮಾಡಿ. ಅದರಲ್ಲಿ ನಿಮಗೆ 7 to 8 ಮಾರ್ಕ್ಸ್ ಪಕ್ಕ ಬರುತ್ತೆ. ಅಲ್ಲಿ ನೀವು 40-45 ಆಗ್ತೀರಾ. ಓಕೆ, ಇವತ್ತೇನು ಮಾಡಬೇಕು ಅಂತ ಕೇಳಿದರೆ ಯಾವುದೋ ಒಂದು 3 to 4 ಚಾಪ್ಟರ್ ಇಟ್ಕೊಳ್ಳಿ. ಇವತ್ತು ನಾನು 15 ಮಾರ್ಕ್ಸ್ ಕಂಪ್ಲೀಟ್ ಮಾಡಲೇಬೇಕು. ಈ ಯಾವ್ಯಾವ ಟಾಪಿಕನ್ನು ತುಂಬ ಟೈಮ್ ಕೇಳಿದರೆ ಅದನ್ನು ತಗೊಳ್ಳೋದು ಮಾಡೋದು ಅಷ್ಟೇ. 15 ಮಾರ್ಕ್ಸ್, ನಾಳೆ 15 ಮಾರ್ಕ್ಸ್ ಕಂಪಲ್ಸರಿ ಮಾಡಬೇಕು, ನಾಡಿದ್ದು 15 ಮಾರ್ಕ್ಸ್ ಅಷ್ಟೇ. ನಾಳೆಗೆ ನೀವು 30 ಮಾರ್ಕ್ಸ್ವರೆಗೆ ಮಾಡಿದರೆ ನಾಡಿದ್ದು ಒಂದು 10 ಮಾರ್ಕ್ಸ್ ಸಾಕು. 40 ಮಾರ್ಕ್ಸು ಅಲ್ಲಿಗೆ ಏನಾಗುತ್ತೆ 11, 12, 13. 14ಇಂದ ಮಾರ್ಕ್ ಟೆಸ್ಟು ಏನಾದರೂ ಕೊಟ್ಕೊಳ್ಳಿ. 14, 15, 16, 14, 15 2 ಡೇಸ್. ಅದ್ರ ಮಧ್ಯದಲ್ಲಿ ನೀವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಪ್ರಿಪೇರ್ ಆಗಲೇಬೇಕು. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಮ್ಯಾಥ್ಸು. ನಿಮ್ಮ ಫಿಸಿಕ್ಸಿಗೂ ಕೂಡ ಇದೇ ರೀತಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದರೆ ಬೇಕು ಅಂತಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಶಾರ್ಟ್ಕಟ್ ಟ್ರಿಕ್ಸ್, ಈ ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ 6362324224. ಯಾಕೆ ಕೇಳಿದರೆ ನೀವು ಇದೆಲ್ಲದನ್ನು ಯೂಸ್ ಮಾಡಿ ನಿಮಗೊಂದು 30 to 35 ಮಾರ್ಕ್ಸ್ ಬಂದರೆ ಉಳಿದಿರೋದನ್ನು ಹೇಗೆ ಶಾರ್ಟ್ಕಟ್ ಟ್ರಿಕ್ಸಿಂದ ಮಾಡ್ಬೋದು ಅಂತ ನಾನು ಹೇಳಿಕೊಡ್ತೇನೆ. ಓಕೆ, ಸೊ ಅದು ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ಒಂದು 5 ಮಾರ್ಕ್ಸ್ ಬಂದರು ಶಾರ್ಟ್ಕಟ್ ಟ್ರಿಕ್ಸಿಂದ, ಡನ್ ಆ್ಯಂಡ್ ಡಸ್ಟೆಡ್. ದಟ್ಸ್ ಇಟ್. 10,000 ಒಳಗಡೆ ಆರಾಮ್ಸೆ ರ್ಯಾಂಕ್ ಬಂದಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನನ್ನ ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಪೇಯ್ಡ್ ಕೋರ್ಸು 6362324224. ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಈಚ್ ಸಬ್ಜೆಕ್ಟಿಂದ ವಿದೌಟ್ ನೋಯಿಂಗ್ ಎನಿಥಿಂಗ್ ಯು ಕ್ಯಾನ್ ಸ್ಕೋರ್ ಮಿನಿಮಮ್ 5 ಮಾರ್ಕ್ಸ್. ಈ ನಂಬರ್ಗೆ ಮೆಸೇಜ್ ಹಾಕಿ. ಪೇಯ್ಡ್ ಕೋರ್ಸ್ ಆಗಿರುತ್ತೆ, ಅದು 499 ರೂಪೀಸ್ ಇರುತ್ತೆ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದು ಕೂಡ ಮಾಡಬೇಕು ಅಂತಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಿಂದ ಎಂಡ್ ಮಾಡ್ತಾ ಇದ್ದೇನೆ. ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.